ಕಾಡಿನ ಅಂಚಿನಲ್ಲಿರುವ ಕಾಫಿ ಮತ್ತು ಚಹಾ ತೋಟ ಪ್ರದೇಶಗಳಲ್ಲಿ ಮಾನವ ಮತ್ತು ಕಾಡಾನೆಗಳ ನಡುವಿನ ಸಂಘರ್ಷ ಹೆಚ್ಚುತ್ತಿರುವುದು ಗಮನಕ್ಕೆ ಬರುತ್ತಿದೆ. ಪ್ರಕೃತಿ ಮತ್ತು ಮಾನವ ವಾಸಸ್ಥಳಗಳ ನಡುವಿನ ಗಡಿ ನಿಧಾನವಾಗಿ ಅಳಿದು ಹೋಗುತ್ತಿದೆ. ಒಮ್ಮೆ ಶಾಂತವಾಗಿದ್ದ ಈ ಪ್ರದೇಶಗಳು ಇಂದು ಹೊಸ ಸವಾಲುಗಳನ್ನು ಎದುರಿಸುತ್ತಿವೆ. ಪ್ರತಿ ಬೆಳಗ್ಗೆಯೂ ತೋಟ ಕಾರ್ಮಿಕರು ತಮ್ಮ ಕುಟುಂಬದ ಬದುಕಿಗಾಗಿ ಕೆಲಸಕ್ಕೆ ತೆರಳುತ್ತಾರೆ. ಅವರ ದಿನನಿತ್ಯದ ಜೀವನ ಪ್ರಕೃತಿಯ ಮೇಲೆಯೇ ಅವಲಂಬಿತವಾಗಿದೆ. ಆದರೆ ಈಗ ಕೆಲಸದ ಸ್ಥಳದಲ್ಲೇ ಅಪಾಯ ಎದುರಾಗುವ ಭೀತಿ ಹೆಚ್ಚಾಗಿದೆ. ಅನಿಶ್ಚಿತತೆ ಅವರ ಜೀವನದ ಭಾಗವಾಗುತ್ತಿದೆ. ಕಾಡು ಪ್ರದೇಶಗಳ ಕುಗ್ಗುವಿಕೆ, ಅರಣ್ಯ ನಾಶ ಮತ್ತು ಪುರಾತನ ಆನೆ ಸಂಚಾರ ಮಾರ್ಗಗಳ ಅಡಚಣೆಗಳಿಂದ ಕಾಡಾನೆಗಳು ಆಹಾರ ಮತ್ತು ನೀರಿನ ಹುಡುಕಾಟದಲ್ಲಿ ಮಾನವ ವಾಸ ಪ್ರದೇಶಗಳತ್ತ ಸಾಗುತ್ತಿವೆ. ಇದು ಆನೆಗಳ ಸಹಜ ವರ್ತನೆಯಾಗಿದ್ದರೂ ಪರಿಸ್ಥಿತಿಯ ಬದಲಾವಣೆ ಸಂಘರ್ಷಕ್ಕೆ ಕಾರಣವಾಗುತ್ತಿದೆ. ಅನಿರೀಕ್ಷಿತವಾಗಿ ಆನೆಗಳು ತೋಟ ಪ್ರದೇಶಗಳಿಗೆ ಪ್ರವೇಶಿಸಿದಾಗ ಭಯ ಮತ್ತು ಗೊಂದಲ ಉಂಟಾಗುತ್ತದೆ. ಕೆಲ ಸಂದರ್ಭಗಳಲ್ಲಿ ಮಾನವ ಜೀವಹಾನಿ ಹಾಗೂ ಆರ್ಥಿಕ ನಷ್ಟವೂ ಸಂಭವಿಸುತ್ತಿದೆ. ಇದೇ ಸಮಯದಲ್ಲಿ ಆನೆಗಳಿಗೂ ಗಾಯಗಳು ಮತ್ತು ಅಪಾಯ ಎದುರಾಗುತ್ತಿದೆ. ಈ ಸಂಘರ್ಷ ಎರಡೂ ಜೀವಿಗಳಿಗೆ ನೋವನ್ನುಂಟು ಮಾಡುತ್ತಿದೆ. ತಜ್ಞರ ಅಭಿಪ್ರಾಯದಂತೆ ವನ್ಯಜೀವಿಗಳ ವಾಸಸ್ಥಳದ ಕುಗ್ಗುವಿಕೆ ಮತ್ತು ಪ್ರಕೃತಿಯ ಸಮತೋಲನದಲ್ಲಿ ಉಂಟಾದ ಬದಲಾವಣೆಗಳು ಈ ಸಮಸ್ಯೆಯ ಮೂಲ ಕಾರಣಗಳಾಗಿವೆ. ಸಾವಿರಾರು ವರ್ಷಗಳಿಂದ ಬಳಸಿಕೊಂಡು ಬಂದ ಸಂಚಾರ ದಾರಿಗಳು ಈಗ ಮಾನವ ಅಭಿವೃದ್ಧಿಯಿಂದ ಮುಚ್ಚಲ್ಪಡುತ್ತಿವೆ. ಪ್ರಕೃತಿಯ ಸಮತೋಲನ ಹದಗೆಟ್ಟಾಗ ಅದರ ಪರಿಣಾಮ ಮಾನವ ಸಮಾಜದ ಮೇಲೆಯೂ ಬೀಳುತ್ತದೆ. ಕಾಡು ಮತ್ತು ಕೃಷಿ ಪ್ರದೇಶಗಳ ನಡುವಿನ ಅಂತರ ಕಡಿಮೆಯಾಗುತ್ತಿರುವುದು ಸಂಘರ್ಷವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇದು ಕೇವಲ ಒಂದು ಪ್ರದೇಶದ ಸಮಸ್ಯೆ ಅಲ್ಲ, ಪರಿಸರದ ಎಚ್ಚರಿಕೆಯ ಸಂಕೇತವಾಗಿದೆ. ಮುನ್ನೆಚ್ಚರಿಕೆ ವ್ಯವಸ್ಥೆಗಳು, ಸೌರ ಬೇಲಿ ಸ್ಥಾಪನೆ, ಆನೆ ಸಂಚಾರ ದಾರಿಗಳ ಸಂರಕ್ಷಣೆ ಮತ್ತು ತಂತ್ರಜ್ಞಾನ ಆಧಾರಿತ ಎಚ್ಚರಿಕೆ ವ್ಯವಸ್ಥೆಗಳು ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಸ್ಥಳೀಯ ಜನರಿಗೆ ಜಾಗೃತಿ ಮೂಡಿಸುವುದು ಮತ್ತು ಸುರಕ್ಷತಾ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಸರ್ಕಾರಗಳು ಸಂರಕ್ಷಣಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ಅಗತ್ಯ. ಅದೇ ಸಮಯದಲ್ಲಿ ಸ್ಥಳೀಯ ಜನರು ಕಾಡಿನ ನಿಯಮಗಳನ್ನು ಗೌರವಿಸಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು. ಸಹಕಾರ ಮತ್ತು ಜವಾಬ್ದಾರಿಯ ಮನೋಭಾವವೇ ದೀರ್ಘಕಾಲಿಕ ಪರಿಹಾರಕ್ಕೆ ದಾರಿ ತೋರಿಸುತ್ತದೆ. ಮಾನವ ಮತ್ತು ವನ್ಯಜೀವಿಗಳು ಒಂದೇ ಪರಿಸರವನ್ನು ಹಂಚಿಕೊಂಡಿರುವ ಈ ಕಾಲದಲ್ಲಿ ಸಹಬಾಳ್ವೆ ಕಲಿಯುವುದು ಅನಿವಾರ್ಯವಾಗಿದೆ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಸಂಘರ್ಷವನ್ನು ಕಡಿಮೆ ಮಾಡಬಹುದು. ಪ್ರಕೃತಿಯನ್ನು ರಕ್ಷಿಸುವುದು ಕೇವಲ ವನ್ಯಜೀವಿಗಳನ್ನು ಉಳಿಸುವುದಲ್ಲ, ಅದು ನಮ್ಮದೇ ಭವಿಷ್ಯವನ್ನು ಕಾಪಾಡುವ ಕಾರ್ಯವಾಗಿದೆ. ಸಮತೋಲನ ಉಳಿದರೆ ಮಾತ್ರ ಬದುಕು ಸುರಕ್ಷಿತವಾಗಿರುತ್ತದೆ. ಕಾಡಿಗೆ ಸ್ಥಳ ಕೊಟ್ಟಾಗ ಮಾತ್ರ ಮಾನವನಿಗೆ ಭದ್ರ ಭವಿಷ್ಯ ಸಿಗುತ್ತದೆ.